ಅಮೃತಾಳಾಗಿ ಕಿರುತೆರೆ ವೀಕ್ಷಕರ ಹೃದಯ ಗೆದ್ದಿದ್ದ ರಜನಿ ಏನ್ ಮಾಡ್ತಿದ್ದಾರೆ ಗೊತ್ತಾ? ನಟನೆ ಆಯ್ತು, ರಿಯಾಲಿಟಿ ಶೋ ಆಯ್ತು, ಕಿರುತೆರೆ ನಟಿ ಎಲ್ಲೆಲ್ಲಿ ರಾರಾಜಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್, ಬಣ್ಣದ ಲೋಕದಲ್ಲಿ ರಜನಿ ಹೆಜ್ಜೆ ಹೇಗಿದೆ? ಅಮೃತ ವರ್ಷಿಣಿ ಕನ್ನಡ ಕಿರುತೆರೆ ಇತಿಹಾಸದಲ್ಲಿ ಹೊಸ ಅಲೆ ಸೃಷ್ಟಿ ಮಾಡಿದ ಧಾರಾವಾಹಿಯ ಪೈಕಿ ಅಮೃತ ವರ್ಷಿಣಿಯು ಒಂದು. ದಶಕಗಳ ಹಿಂದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಈ ಧಾರಾವಾಹಿಯಲ್ಲಿ ನಾಯಕಿ ಅಮೃತಾಳಾಗಿ ನಟಿಸುವ ಮೂಲಕ ಕಿರುತೆರೆಗೆ ಕಾಲಿಟ್ಟ ಚೆಂದುಳ್ಳಿ ಚೆಲುವೆ ಹೆಸರೇ ರಜನಿ. ಅಂದದ ಬೊಂಬೆಗೆ ಗಂಧದ ಶೃಂಗಾರ, ಚಂದದ ಬೊಂಬೆಗೆ ಹೂವಿನ ವಯ್ಯಾರ. ಹೌದು, ಮೊದಲ ಧಾರಾವಾಹಿಯಲ್ಲಿಯೇ ನಾಯಕಿಯಾಗಿ ನಟಿಸಿ ಕಿರುತೆರೆ ವೀಕ್ಷಕರ ಮನ ಸೆಳೆದ ರಜನಿ ಕಿರುತೆರೆ ವೀಕ್ಷಕರ ಪಾಲಿಗೆ ಪ್ರೀತಿಯ ಮನೆ ಮಗಳು ಆಗಿದ್ಲು ಎಂದ್ರೆ ತಪ್ಪಾಗಲಾರದು. ಇದ್ದರೆ ಅಮೃತಾಳಂಥ ಮಗಳು, ಸೊಸೆ, ಹೆಂಡತಿ ಬೇಕು ಎಂದು ಅದೆಷ್ಟು ಜನ ಬಯಸಿದ್ರೋ ಅಷ್ಟರ ಮಟ್ಟಿಗೆ ಆ ಪಾತ್ರ ಕಿರುತೆರೆಯಲ್ಲಿ ಜನಪ್ರಿಯತೆ ಗಳಿಸಿತ್ತು. ಬರೋಬ್ಬರಿ 5-6 ವರ್ಷಗಳ ಕಾಲ ಅಮೃತಾಳಾಗಿ ಕನ್ನಡ ಕಿರುತೆರೆಯಲ್ಲಿ ಮೋಡಿ ಮಾಡಿದ ಈಕೆ ನಂತರ ಆತ್ಮಬಂಧನ ಎಂಬ ಹಾರರ್ ಧಾರಾವಾಹಿಯಲ್ಲಿ ಅಭಿನಯಿಸಿದ್ರು. ಮುಂದೆ ಸಾಗುತ್ತಾ ಆ ಧಾರಾವಾಹಿ ಇದ್ದಕ್ಕಿದ್ದಂತೆ ಮುಕ್ತಾಯಗೊಂಡಿತು. ನಂತರ ಕೊಂಚ ಸಮಯದಿಂದ ಸಹಜವಾಗಿ ಕಿರುತೆರೆಯಿಂದ ದೂರವಿದ್ದ ರಜನಿ ಪ್ರಾರ್ಥನಾ ಆಗಿ ಮತ್ತೆ ಕಿರುತೆರೆಗೆ ಮರಳಿದ್ರು. ಹೆಣ್ಣಿಗೆ ಸೀರೆ ಅಂದ ಚಂದ. ಎಸ್, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಹಿಟ್ಲರ್ ಕಲ್ಯಾಣ ಧಾರಾವಾಹಿಯಲ್ಲಿ ಪ್ರಾರ್ಥನಾ ಆಗಿ ಕಾಣಿಸಿಕೊಂಡಿದ್ದ ಈಕೆ ಮೊದಲ ಬಾರಿಗೆ ನೆಗೆಟಿವ್ ಪಾತ್ರಕ್ಕೆ ಜೀವ ತುಂಬಿದ್ರು. ತಮ್ಮ ನಟನಾ ಕೆರಿಯರ್ನಲ್ಲಿ ಇದೇ ಮೊದಲ ಬಾರಿಗೆ ಖಳನಾಯಕಿಯಾಗಿ ನಟಿಸಿ ಸೈ ಎನಿಸಿಕೊಂಡಿದ್ದ ರಜನಿ ಯಡಿಯೂರು ಶ್ರೀ ಸಿದ್ದಲಿಂಗೇಶ್ವರ ಹಾಗೂ ಭೂಮಿಗೆ ಬಂದ ಭಗವಂತ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರದ ಮೂಲಕ ಮಿಂಚಿದ್ರು. ಸದ್ಯ ಸಿರಿಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನಾರಿಗೊಂದು ಸೀರೆ ರಿಯಾಲಿಟಿ ಶೋವಿನ ನಿರೂಪಕಿಯಾಗಿ ಕಾಣಿಸಿಕೊಂಡಿರುವ ರಜನಿಗೆ ನಿರೂಪಣೆ ಕ್ಷೇತ್ರವು ಹೊಸದೇನಲ್ಲ. ಈ ಹಿಂದೆ ಪಾಕಶಾಲೆ ಶಾಂತಂ ಪಾಪಂನ ನಿರೂಪಕಿಯಾಗಿ ಈಕೆ ಗುರುತಿಸಿಕೊಂಡಿದ್ರು. ಸೀರಿಯಲ್ ಅಂದ್ರೆ ನೆನಪಾಗೋದು ನನಗೆ ಅಳೋದು. ಹತ್ತು ನನಗೆ ಸಾಕಾಗಿದೆ, 6 ವರ್ಷ ಸಾಕಾಗಿದೆ. ಕ್ಯಾಮ್ರಾ ಅಂದಿದ ತಕ್ಷಣ ನನಗೆ ಅಷ್ಟು ಹುಚ್ಚೆಲ್ಲ ಇಲ್ಲ ಫೋಟೋಸ್ ತಕ್ಕೊಳ್ಳೋದು. ಬಟ್ ಯಾರಾದರೂ ಕ್ಲಿಕ್ ಮಾಡಿದ್ರೆ, ಸೆಲ್ಫಿ ಹುಚ್ಚೆಲ್ಲ ಇಲ್ಲ, ಬಟ್ ಯಾರಾದರೂ ಕ್ಲಿಕ್ ಮಾಡಿದ್ರೆ ಅದಕ್ಕೆ ಬ್ಯೂಟಿಫುಲ್ ಆಗಿ ಪೋಸ್ ಕೊಡೋದು ಮಾತ್ರ ಗೊತ್ತು ನನಗೆ. ಇನ್ನು ನಾರಿಗೊಂದು ಸೀರೆ ಕಾರ್ಯಕ್ರಮದ ನಿರೂಪಕಿಯಾಗಿ ಕಾಣಿಸಿಕೊಳ್ತಿರೋದಕ್ಕೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಇದು ಲೈವ್ ಶೋ ಮಾಡುವಾಗ ಸಿಗುವ ಅನುಭವವೇ ಬೇರೆ. ಯಾವುದೇ ರೀತಿಯ ಕಟ್ ಶಾಟ್ಸ್ ಇರುವುದಿಲ್ಲ. ಶೋ ಅದರದ್ದೇ ಆದ ಒಂದು ಫ್ಲೋನಲ್ಲಿ ಹೋಗ್ತಾ ಇರುತ್ತೆ ಎಂದು ರಜನಿ ಹೇಳಿಕೊಂಡಿದ್ದಾರೆ. ಇನ್ನು ಅಂಬುಜಾ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೂ ಹಾರಿರುವ ಈ ಚೆಂದುಳ್ಳಿ ಚೆಲುವೆ ಅಲ್ಲೂ ಕೂಡ ತಮ್ಮ ಮುದ್ದಾದ ನಟನೆಯ ಮೂಲಕ ಕಿರುತೆರೆ ವೀಕ್ಷಕರಿಗೆ ಮನೋರಂಜನೆಯ ರಸದೌತಣ ಉಣಬಡಿಸಿದ್ದಾರೆ. ಅಂದಗಾತಿ ಕಣ್ಣ ತುಂಬಾ ಧಾರಾವಾಹಿಯ ಹೊರತಾಗಿ ರಿಯಾಲಿಟಿ ಶೋಗಳಲ್ಲಿಯೂ ಕಾಣಿಸಿಕೊಂಡಿರುವ ಬೆಡಗಿ ಈಕೆ. ಡ್ಯಾನ್ಸಿಂಗ್ ಸ್ಟಾರ್ ಸೀಸನ್ 2 ಜೊತೆಗೆ ಮಜಾ ಟಾಕೀಸ್ನಲ್ಲಿಯೂ ಈಕೆ ಕಾಣಿಸಿಕೊಂಡಿದ್ದು, ಆ ಮೂಲಕವೂ ಕಿರುತೆರೆ ವೀಕ್ಷಕರಿಗೆ ಈಕೆ ಹತ್ತಿರವಾಗಿದ್ರು. ಇದರ ಜೊತೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಸೂಪರ್ ಕ್ವೀನ್ ರಿಯಾಲಿಟಿ ಶೋವಿನ ಸ್ಪರ್ಧಿಯಾಗಿದ್ದ ಈಕೆ ಆ ಶೋವಿನ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು. ಒಟ್ನಲ್ಲಿ ಇದೀಗ ನಿರೂಪಕಿಯಾಗಿ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವ ರಜನಿ ಮತ್ತೆ ಯಾವಾಗ ಧಾರಾವಾಹಿಯಲ್ಲಿ ಅಭಿನಯಿಸುತ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಅನಿತಾ ವನಾರಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್.